ಈ ದಿನದ ಸಂಚಿಕೆಯಲ್ಲಿ ನಿಮಗೆ ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಿದ್ರಾಹೀನತೆ ಇದೆ. ಕೆಲವು ಜನರಿಗೆ ಅತಿಯಾದ ನಿದ್ರೆ, ಇನ್ನು ಕೆಲವು ಜನರಿಗೆ ನಿದ್ರೆನೇ ಇಲ್ಲ. ಇನ್ನು ಕೆಲವು ಜನ ಹೇಗೆ ಮಲಗಿರ್ತಾರೆ ಅಂತ ಹೇಳಿದ್ರೆ ಒಂಥರ ಕುಂಭಕರ್ಣನ ಥರ ಮಲಗಿರ್ತಾರೆ, ಮಲ್ಕೊಂಡೇ ಇರ್ತಾರೆ. ಹಾಗೆ 6 ತಿಂಗಳು ಮಲ್ಕೊಂತಿದ್ನಂತ ಪುಣ್ಯಾತ್ಮ. ಹಾಗೆ ಈ ಒಂದು ಶರೀರ ಎಷ್ಟು ಆಲಸ್ಯವಾಗಿದ್ದೆ ಅಂತ ಹೇಳಿದ್ರೆ ಅಷ್ಟೊಂದು ಆಲಸ್ಯಮಯವಾಗಿದೆ. ಇದಕ್ಕೆ ಕಾರಣ ಮೆದುಳಿನಲ್ಲಿರ್ತಕ್ಕಂಥ ಡೋಪೋಮಿನ್ ಅಂತಕ್ಕಂಥ ಹಾರ್ಮೋನ್. ಆ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಹಲವಾರು ಆಸನಗಳು ಬರ್ತವೆ. ಆ ಆಸನಗಳನ್ನು ನೀವು ಮಾಡಬೇಕಾಗತ್ತೆ. ಹಲವಾರು ಪ್ರಾಣಾಯಾಮಗಳು ಬರ್ತವೆ, ಅವುಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ. ಮನೆಮದ್ದುಗಳಿದ್ದಾವೆ. ನಿದ್ದೆ ನಿಮಗೆ ಜಾಸ್ತಿ ಬರ್ತಾ ಇಲ್ಲ, ಎಷ್ಟು ನಿದ್ದೆ ಮಾಡಿದ್ರೂ ಕೂಡ ಸಾಕಾಗ್ತಾ ಇಲ್ಲ, ದೀರ್ಘವಾಗಿ ನಿದ್ದೆ ಬರ್ತಾ ಇಲ್ಲ, ಎಚ್ಚರಿಕೆ ಆಗ್ತಾ ಇದೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ಬೇವಿನ ಸೊಪ್ಪನ್ನು ಚೆನ್ನಾಗಿ ಅರಿಬೇಕು. ಆ ಬೇವಿನ ಸೊಪ್ಪನ್ನು ಅರೆದು ಅದನ್ನು ಹಾಲಿನೊಂದಿಗೆ ಸೇರಿಸಿ ನೀವೇನು ಮಾಡಬೇಕು, ಕಾಲಿಗೆ ಉಜ್ಜಬೇಕು, ಚೆನ್ನಾಗಿ ಉಜ್ಜಬೇಕು. ಉಜ್ಜಿ ಕಾಲಿಗೆ ಲೇಪ ಮಾಡಿಕೊಂಡು ಒಂದು ತೆಳುವಾದ ಕಾಟನ್ ಬಟ್ಟೆಯನ್ನು ಸುತ್ತಿ ಮಲ್ಕೊಳ್ಳೋದ್ರಿಂದ ನಿಮಗೆ ಗಾಢವಾಗಿ ನಿದ್ದೆ ಬರ್ತದೆ. ಜೊತೆಗೆ ಮೂಗಿನಲ್ಲಿ 1-2 ಹನಿ ಬಿಸಿ ಮಾಡಿರತಕ್ಕಂಥ ಉಗುರು ಬೆಚ್ಚಗನೆಯ ತುಪ್ಪವನ್ನು ಈ ಕಡೆ ಮೂಗಲಿ ಈ ಕಡೆ ಮೂಗಲಿ, ಎಡಭಾಗದ ಮೂಗಲಿ ಬಲಭಾಗದ ಮೂಗಿನ ಹೊಳ್ಳೆಯಲ್ಲಿ 2 ಹನಿ ಹಾಕಬೇಕು. ಈ ರೀತಿ ಹಾಕಿ ಅಂತ ಸ್ವಲ್ಪ ಎಳೆದು ನೀವು ಮಲ್ಕೊಳ್ಳೋದ್ರಿಂದ ನಿಮ್ಮ ನಿದ್ರಾಹೀನತೆಯ ಸಮಸ್ಯೆ ನಿವಾರಣೆ ಆಗ್ತದೆ. ಜೊತೆಗೆ ಹುರುಳಿಕಾಳು ಸಾರು, ಮೊಳಕೆ ಬಂದಿರತಕ್ಕಂಥ ಹುರುಳಿಕಾಳು ಸಾರು ತಿನ್ನೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಹೋಗ್ತದೆ. ಅಲಸಂದಿ ಕಾಳನ್ನು ರಾತ್ರಿ ಬೆಲ್ಲದ ಜೊತೆಗೆ, ಹಸಿ ಅಲಸಂದಿ ಕಾಳನ್ನು ಬೆಲ್ಲದ ಜೊತೆಗೆ ತಿನ್ನೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಹೋಗ್ತದೆ. ತುಳಸಿ ಸೊಪ್ಪನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಹಣೆಗೆ ಲೇಪ ಮಾಡಿ ಮಲ್ಕೊಳ್ಳೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಹೊರಟೋಗುತ್ತೆ. ಅಥವಾ ಪುದೀನ ಎಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಹಣೆಗೆ ಮತ್ತು ಪಾದಕ್ಕೆ ಲೇಪ ಮಾಡಿ ಮಲ್ಕೊಳ್ಳೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಹೋಗ್ತದೆ. ಇಷ್ಟೊಂದು ಮನೆಮದ್ದುಗಳನ್ನ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ನೀವು ಮಾಡ್ಕೊಳ್ಳೋದು. ಅಂದರೆ ಹೆಚ್ಚು ಆಪ್ಷನ್ ಇದ್ದರೆ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿಕ್ಕಾಗ್ತದೆ. ಅದಕ್ಕೆ ನಿಮಗೆ ಹೆಚ್ಚು ಆಪ್ಷನ್ಗಳನ್ನು ಕೊಡ್ತಾ ಇದ್ದೀನಿ. ಅದನ್ನು ನೀವು ಮಾಡ್ಕೊಳ್ತಾ ನಿಮ್ಮ ನಿದ್ರೆಯನ್ನು ಭದ್ರಪಡಿಸ್ಕೊಳ್ಳಿ, ನಿಮ್ಮ ನಿದ್ರೆಯನ್ನು ಗಟ್ಟಿಗೊಳಿಸ್ಕೊಳ್ಳಿ. ನಾವೇನಾದರೂ ದಿಂಬಿಗೆ ತಲೆ ಇಟ್ಟರೆ ಸಾಕು, 2 ಸೆಕೆಂಡಿಗೆ ನಮಗೆ ನಿದ್ದೆ ಬಂದಿರುತ್ತೆ. 2 ಸೆಕೆಂಡ್ ಅಷ್ಟು ಗಾಢವಾಗಿ ನಿದ್ದೆ ಬರ್ತದೆ. ಹಾಗಾಗಿ ನೀವು ಚಿಂತೆಯನ್ನು ಮಾಡಬಾರ್ದು, ಚಿಂತನೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಜೀವನವನ್ನು ಕಟ್ಕೊಳ್ಬೇಕು. ಈಗ ಆ ನಿದ್ರಾಹೀನತೆಯ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಯಾವೆಲ್ಲ ಆಸನಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ಸ್ವಲ್ಪ ಕಾಲುಗಳನ್ನು ಸಡಿಲ ಮಾಡ್ಕೊಳ್ಳಿ. ಸಡಿಲ ಮಾಡ್ಕೊಂಡು ಏನು ಮಾಡಿ, ನಿಧಾನವಾಗಿ ಈ ಒಂದು ಸ್ಥಿತಿಗೆ ಬನ್ನಿ. ಕೈಗಳನ್ನು ಮೇಲೆತ್ತಬೇಕು, ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ. ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ನೀವು ಕೆಲವೊಂದಿಷ್ಟು ಆಸನಗಳನ್ನ ಅಭ್ಯಾಸ ಮಾಡಬೇಕು. ಅದರಲ್ಲಿ ನೀವು ಅಧೋಮುಖ ಕಟಿಚಕ್ರ ಸಂಚಲನ ಅಂತಕ್ಕಂಥ ಈ ಒಂದು ಆಸನವನ್ನು ಮಾಡಬೇಕಾಗ್ತದೆ. ಹೀಗೆ ತಲೆಯನ್ನು ಕೆಳಗೆ ಮಾಡಿ ನೀವು ಈ ಆಸನವನ್ನು ಮಾಡೋದ್ರಿಂದ ನಿಮ್ಮ ತಲೆಗೆ ಹೆಚ್ಚು ರಕ್ತ ಸಂಚಾರ ಆಗೋದ್ರ ಜೊತೆಗೆ ಮೆದುಳು ಕ್ರಿಯಾಶೀಲವಾಗುತ್ತೆ. ಡೋಪೋಮಿನ್ ಹಾರ್ಮೋನ್ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಮೆದುಳಿನ ಎಲ್ಲ ನರನಾಡಿಗಳು ಕೂಡ ಚೈತನ್ಯಮಯವಾಗ್ತವೆ. ಹೊಟ್ಟೆ ಭಾಗ ಕ್ರಿಯಾಶೀಲ ಆಗುತ್ತೆ. ಇದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಇದನ್ನು ಬೆಳಗ್ಗೆ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಹೀಗೆ ಒಂದು 20 ಬಾರಿ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ಪ್ರಸಾರಿತ ಪಾದೋತ್ಥಾನಾಸನ. 2 ಕಾಲುಗಳನ್ನು ಒಂದು 3-4 ಕಡೆ ಅಗಲವಾಗಿ ಇಟ್ಕೊಳ್ಬೇಕು. 2 ಕೈಗಳನ್ನು ಭುಜಕ್ಕೆ ನೇರವಾಗಿ ತೆಗೆದುಕೊಂಡು ಬಂದು ನಿಧಾನ ಉಸಿರು ಬಿಡ್ತಾ 2 ಪಾದದ ಬೆರಳುಗಳನ್ನು ಈ ರೀತಿ ಹಿಡ್ಕೋಬೇಕು. ನಿಮಗೆ ಸಾಧ್ಯ ಆದರೆ ಏನು ಮಾಡಬೇಕು, ತಲೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. ಸಾಧ್ಯ ಆಗದೆ ಹೋದರೆ ನಿಮಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಳಗಡೆ ಬಾಗಬೇಕು. ಹೀಗೆ
ತಲೆ ಮೇಲೆ ಮತ್ತೆ ನಿಧಾನವಾಗಿ ಎರಡು ಕೈಗಳ ಮಧ್ಯಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಮೇಲ್ ಬನ್ನಿ. ಇದಕ್ಕೇನಂತ ಕರೀತಾರೆ? ಪ್ರಸಾರಿತ ಪಾದೋತ್ಥಾನಾಸನ ಅಂತ ಕರೀತಾರೆ. ಇದನ್ನ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ನಿದ್ರಾಹೀನತೆಯ ಕೊರತೆ ನಿವಾರಣೆ ಆಗ್ತದೆ. ಈ ಆಸನ ಆದಮೇಲೆ ನೆಕ್ಸ್ಟು, ಈ ಆಸನ ಮಾಡೋದ್ರಿಂದ ಕೇವಲ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ಅಷ್ಟೇ ಅಲ್ಲ, ನರ ದೌರ್ಬಲ್ಯತೆ ಆಗಿರಬಹುದು, ಜೊತೆಗೆ ಹರ್ನಿಯಾ ಸಮಸ್ಯೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಸಮಸ್ಯೆ, ನರ ದೌರ್ಬಲ್ಯತೆ ಜೊತೆಗೆ ಜಾಯಿಂಟ್ಸ್ ಪೇನಿನ ಸಮಸ್ಯೆ, ಇವೆಲ್ಲವುಗಳು ಕೂಡ ದೂರ ಆಗ್ತವೆ. ಅಂದರೆ ಆಸನ ಒಂದೇ ನೂರಾರು ಲಾಭಗಳಿದ್ದಾವೆ. ಅಂತಹ ಆಸನಗಳು ನೀವು ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಎಡಗಾಲನ ಎಡಗಡೆ ತಿರುಗಿಸ್ಬೇಕು. ಎರಡೂ ಕೈಗಳನ್ನ ಹಿಂದೆ ಈ ರೀತಿಯಾಗಿ ಕಟ್ಕೊಳ್ಬೇಕು. ನಿಧಾನ ಉಸಿರು ಬಿಡ್ತಾ ಹಣೆಯನ್ನು ಮೊಣಕಾಲಿಗೆ ತಾಗಿಸ್ಬೇಕು. ಇದಕ್ಕೆ ಡೋಲಾಸನ ಅಂತ ಕರೀತಾರೆ. ಈ ಆಸನವನ್ನು ಮಾಡೋದ್ರಿಂದ ನಿಮ್ಮ ನರನಾಡಿಗಳು ಕೂಡ ಕ್ರಿಯಾಶೀಲವಾಗ್ತವೆ. ಮಾಂಸ ಮಂಡಲವು ಕೂಡ ಕ್ರಿಯಾಶೀಲವಾಗುತ್ತೆ. ರಕ್ತ ಪರಿಚಲನೆಯು ಕೂಡ ಜಾಗೃತವಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಶರೀರದಲ್ಲಿ ಸೆನ್ಸಿಟಿವಿಟಿ ಆಕ್ಟಿವ್ ಆಗಿ ನಿಮಗೆ ಚೆನ್ನಾಗಿ ನಿದ್ದೆ ಬರ್ತದೆ. ಇದಕ್ಕೆ ಡೋಲಾಸನ ಅಂತ ಕರೀತಾರೆ. ಇದನ್ನು ಎಡಗಡೆ ಬೆಂಡಾದಾಗ ಇಲ್ಲಿ ಒಂದು 5ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ವಾಪಸ್ ಬನ್ನಿ. ಅದೇ ರೀತಿ ಬಲಗಡೆ ಬಾಗಿದಾಗ 5ರಿಂದ 10 ಸೆಕೆಂಡ್ ಮಿನಿಮಮ್ ಹೋಲ್ಡ್ ಮಾಡಬೇಕು. ಹಣೆ ಮೊಣಕಾಲಿಗೆ ಈ ರೀತಿ ತಾಗಿದರೆ ಓಕೆ. ತಾಗದಿದ್ರೆ ಎಷ್ಟು ಸಾಧನೆ, ಇಷ್ಟಾದರೆ ಇಷ್ಟು, ಇಷ್ಟಾದರೆ ಇಷ್ಟು, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಗಬೇಕು. ಸಾಧ್ಯ ಆದರೆ ಹಣೆಯನ್ನು ಈ ರೀತಿ ಸ್ಪರ್ಶ ಮಾಡಬೇಕು. ಎರಡು ಕಾಲು ನೇರ ಇರಬೇಕು. ಈಗ ಮೊಣಕಾಲು ಟಚ್ ಮಾಡ್ಬೇಕಂತ ತಕ್ಷಣ ಈಗ ಮೊಣಕಾಲು ಬೆಂಡ್ ಮಾಡಿ ಮಾಡೋದಲ್ಲ. ಕಾಲುಗಳು ನೇರವಾಗಿ ಇದ್ಕೊಂಡೆ ಈ ಹಣೆಯ ಭಾಗ ಮೊಣಕಾಲಿಗೆ ಸ್ಪರ್ಶ ಆಗಬೇಕು. ಹೀಗೆ ನಿಧಾನ ವಾಪಸ್ ಬನ್ನಿ. ಇದಕ್ಕೆ ಡೋಲಾಸನ ಅಂತ ಕರೀತಾರೆ. ಇದು ನಿಮ್ಮ ನಿದ್ರಾಹೀನತೆಯ ಸಮಸ್ಯೆಗಾಗಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ಆಸನ. ಇದಾದ ಮೇಲೆ ಇನ್ನು ಮತ್ತೊಂದು ಆಸನ, ಇದಕ್ಕೆ ವೃಕ್ಷಾಸನ ಅಂತ ಕರೀತಾರೆ. ಹೀಗೆ ಒಂದೇ ಕಾಲ ಮೇಲೆ ನಿಂತ್ಕೊಳ್ಳೋದು, ನೇರವಾಗಿ ನಿಂತ್ಕೋಬೇಕು. ಇದನ್ನು ಬೇಕಾದರೆ ನೀವು ಮಲಗೋ ಟೈಮಲ್ಲಿ ಕೂಡ ಮಾಡಬಹುದು. ಮಲಗೋದಕ್ಕಿಂತ ಮೊದಲು ಎರಡು ಕೈಗಳನ್ನ ಈ ರೀತಿ ಅಗಲ ಮಾಡಿಕೊಂಡು ಜೋಡಿಸ್ಕೊಳ್ಳಿ. ಕೈ ದೀರ್ಘ ಉಸಿರಾಟ ಮಾಡಬೇಕು. 1 2 3 4 5 ಹೀಗೆ ವಾಪಸ್ ಬನ್ನಿ. ಹೀಗೆ ಕಾಲನ್ನು ಮೇಲೆತ್ತಬೇಕು. ಮೇಲೆತ್ತಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಶರೀರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ನಿಧಾನವಾಗಿ ಕೈಗಳನ್ನ ಮೇಲೆತ್ತಿ 1 2 3 4 5 ಹೀಗೆ 5 ಸೆಕೆಂಡ್ ಮಿನಿಮಮ್ ನೀವು ಈ ಆಸನದಲ್ಲಿ ನಿಲ್ಲಬೇಕು. ಈ ಆಸನದಲ್ಲಿ 5 ಸೆಕೆಂಡ್ ನಿಂತ್ಕೊಂಡು ನೀವು ಕೌಂಟ್ ಮಾಡೋದಕ್ಕಿಂತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಅಂದರೆ ಮನಸ್ಸು ಏನಾಗ್ತದೆ? ಪ್ರಶಾಂತವಾಗ್ತದೆ. ಪ್ರಶಾಂತವಾದ ಮನಸ್ಸಿನ ಸ್ಥಿತಿ
ನಿದ್ರಾಹೀನತೆಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತದೆ. ಹಾಗೆ ಪ್ರಶಾಂತವಾದ ಮನಸ್ಸಿನ ಸ್ಥಿತಿಯನ್ನು ತಲುಪುವುದಕ್ಕೆ ನಾವು ಈ ಒಂದು ಆಸನವನ್ನು ಅಭ್ಯಾಸ ಮಾಡಬೇಕು. ಓಂ ನಮಃ ಶಿವಾಯ ಎನ್ನುವ ಮಂತ್ರದ ಜೊತೆಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಧಾನ ವಾಪಸ್ ಬನ್ನಿ, ಕಾಲನ ಕೆಳಗಡೆ ತನ್ನಿ, ಮತ್ತೆ ಇನ್ನೊಂದು ಕಡೆಯಿಂದ ಇದೇ ರೀತಿ ಅಭ್ಯಾಸ ಮಾಡಿ. ಕೈಗಳು ಭುಜಕ್ಕೆ ನೇರವಾಗಿರಲಿ. ನಿಧಾನ ಉಸಿರು ತೆಗೆದುಕೊಳ್ತಾ ಎರಡು ಹಸ್ತಗಳನ್ನು ಜೋಡಿಸಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಧಾನ ವಾಪಸ್ ಬನ್ನಿ, ವಿಶ್ರಾಂತಿ. ಹೀಗೆ ವೃಕ್ಷಾಸನ ಅಂದರೆ ಅಧೋಮುಖ ಕಟಿಚಕ್ರ ಸಂಚಲನ. ಎರಡನೇದು ಡೋಲಾಸನ ಮಾಡಿದ್ವಿ, ಪ್ರಸಾರಿತ ಪಾದೋತ್ತನಾಸನವನ್ನು ಮಾಡಿದ್ವಿ, ಈಗ ವೃಕ್ಷಾಸನವನ್ನು ಮಾಡಿದ್ವಿ. ಹೀಗೆ ಈ ಎಲ್ಲ ಆಸನಗಳು ನಿಮ್ಮ ನರನಾಡಿಗಳನ್ನು ಜಾಗೃತಪಡಿಸೋದ್ರ ಮೂಲಕ ನಿಮ್ಮ ನಿದ್ರಾಹೀನತೆಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಆಸನಗಳನ್ನು ಮಾಡೋದ್ರಿಂದ ನಿಮ್ಮ ನರ ದೌರ್ಬಲ್ಯತೆಯೂ ಕೂಡ ದೂರ ಆಗ್ತದೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಿಧಾನವಾಗಿ ಈ ರೀತಿ ಕೂತ್ಕೋಬೇಕು. ನಿದ್ರಾಹೀನತೆಯ ಸಮಸ್ಯೆ ಯಾಕೆ ಬರ್ತದೆ ಅಂತ ಹೇಳಿದರೆ, ಟೆನ್ಷನ್ ಜಾಸ್ತಿ ಆದಾಗ. ಟೆನ್ಷನ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಮಾಡಬಾರ್ದ ಕೆಲಸವನ್ನು ಮಾಡಿದಾಗ, ಆಡಬಾರದ ಮಾತನ್ನು ಆಡಿದಾಗ ಟೆನ್ಷನ್ ಬರ್ತದೆ. ಈಗ ನಮಗೆ ಟೆನ್ಷನ್ ಇದೆಯಾ? ಏನೂ ಇಲ್ಲ. ಜೀವನವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಟೆನ್ಷನ್ನೇ ಇರಲ್ಲ. ನಾವು ಇಷ್ಟಿಷ್ಟಕ್ಕೂ ಟೆನ್ಷನ್ ಮಾಡ್ಕೊಳ್ತಾ ಇರ್ತೇವೆ. ಒಂದು ವಸ್ತು ನಮ್ಮಿಂದ ಏನಾದರೂ ಕಳೆದು ಹೋದರೆ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತೇವೆ. ಆದರೆ ಬಸವಣ್ಣನವರು ಕಟ್ಟಿರುವ ಕಲ್ಯಾಣವನ್ನು ಬಿಟ್ಟು ಹೋಗಬೇಕಾದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳಿಲ್ಲ, ಮರುಗಿದ್ರು. ಹೇಗೆ ಮರುಗಿದ್ರು ಅಂದರೆ, ಇಷ್ಟೆಲ್ಲ ಸಮಾಜದ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡಾಗಲೂ ಕೂಡ ದುಷ್ಟ ಶಕ್ತಿಗಳ ಅಟ್ಟಹಾಸ ಇಷ್ಟೊಂದು ರೀತಿಯಲ್ಲಿ ಸಮಾಜವನ್ನು ಹಾಳು ಮಾಡಲಿಕ್ಕೆ ತನ್ನ ಆ ಒಂದು ಜಾಲವನ್ನು ಚಾಚ್ತಾ ಇದೆಯಲ್ಲ, ಇದು ಹೇಗಾದರೂ ಮಾಡಿ ಕೊನೆ ಆಗಬೇಕು ಅಂತಕ್ಕಂಥ ಮರುಕವನ್ನು ಪಡ್ತಾರೆ ಹೊರತು, ನಾನು ಕಟ್ಟಿದ್ದೀನಿ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಾ ಅಂತಕ್ಕಂಥ ಚಿಂತೆ ಮಾಡಲ್ಲ ಅವರು. ಹಾಗೆ ಚಿಂತೆಯಿಂದ ಚಿತೆಯ ಕಡೆಗೆ, ವಚನಗಳ ಚಿಂತನೆಯಿಂದ ಜೀವನದ ಮುಕ್ತಿಯ ಕಡೆಗೆ ಅಂತಕ್ಕಂಥ ಮಾತನ್ನು ಸರಿಯಾಗಿ ತಿಳ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಮತ್ತೊಂದಿಷ್ಟು ಯೋಗಾಸನಗಳನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ನಿಮಗೆ ವಯಸ್ಸಿದ್ರೆ, ಯುವಕರು ಮಕ್ಕಳು ಇದ್ದರೆ ಈ ಆಸನವನ್ನು ಮಾಡ್ಬೋದು. ನಿಮಗೆ ವಯಸ್ಸಿಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮತ್ತೊಂದಿಷ್ಟು ಆಸನಗಳನ್ನು ಹೇಳಿಕೊಡ್ತೇನೆ. ಈಗ ಯುವಕರಿಗೆ 25, 30 ವರ್ಷ, 40 ವರ್ಷದ ಒಳಗಡೆ ಇದ್ದವ್ರಿಗೆ ಈ ಆಸನವನ್ನು ನಾನು ಹೇಳಿಕೊಡ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ದೂರ ಆಗ್ತದೆ. ಯಾಕಂದರೆ ಈಗ ಚಿಕ್ಕ ಮಕ್ಕಳಿಗೂ ಕೂಡ ನಿದ್ರೆ ಬರ್ತಾ ಇಲ್ಲ. ಚಿಕ್ಕ ಮಗು ಇದ್ದಾಗ ಜಾಸ್ತಿ ನಿದ್ದೆ ಮಾಡಬೇಕು, ಗೊತ್ತಾಯ್ತಲ್ವಾ? ಅಂದರೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಇರ್ತದೆ. ಜಾಸ್ತಿ ಮಕ್ಕಳಲ್ಲಿ ಕಫ ಪ್ರಕೃತಿ ಇರ್ತದೆ, ಅದು ಬ್ಯಾಲೆನ್ಸ್ ಆಗಲಿಕ್ಕೆ ನಿದ್ದೆ ಮಾಡಿಸ್ಲೇಬೇಕು. ಈಗ ಮಗು 2 kg ಇರಲ್ಲ, ಅದನ್ನು LKG ತೆಗೆದುಕೊಂಡು ಹೋಗಿ ಹಾಕಿರ್ತೀರಿ ನೀವು. ಆ ಮಗುವಿನಕ್ಕಿಂತ ದೊಡ್ಡ ಬ್ಯಾಗ್ ಇರ್ತದೆ. ಅಲ್ಲಿ ಮಕ್ಕಳನ್ನು ನಾವು ಏನು ಮಾಡ್ತಾ ಇದ್ದೇವೆ, ಮಾನಸಿಕ ಹಿಂಸೆಗೆ ಒಳಪಡಿಸ್ತಾ ಇದ್ದೇವೆ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಮನೆಯಲ್ಲೇ ಕೊಡಿ. ಶಾಲೆಯಲ್ಲಿ ಎಲ್ಲ ಆಗುತ್ತೆ ಅಂತಕ್ಕಂಥ ಭ್ರಮೆಯನ್ನು ಬಿಡಿ. ಊಟಕ್ಕೆ ಮಜ್ಜಿಗೆ ಚಂದ, ಅಜ್ಜಿ ಜೊತೆಗೆ ಬೆಳೆದಿರ್ತಕ್ಕಂಥ ಮೊಮ್ಮಕ್ಕಳು ಚಂದ. ಹಾಗೆ ಅಜ್ಜಿ ಜೊತೆಗೆ ಬೆಳೀಲಿಕ್ಕೆ ಮೊಮ್ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ತಂದೆ ತಾಯಿಂದ್ರನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಆ ಒಂದು
ದೃಶ್ಯಾವಳಿಗಳನ್ನು ನೋಡಿ ನೀವು ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ತಕ್ಕಂಥದ್ದನ್ನು ನೋಡಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ತವೆ ಅಂತಕ್ಕಂಥದ್ದನ್ನು ನೀವು ಮರಿಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಾತೃದೇವೋಭವ ಅಂತಕ್ಕಂಥ ಈ ಕಾಲದಲ್ಲಿ, ಪಿತೃದೇವೋಭವ ಅಂತಕ್ಕಂಥ ಈ ಸಂಸ್ಕೃತಿಯಲ್ಲಿ ನಮ್ಮ ದೇಶದಲ್ಲಿ 18,000 ವೃದ್ಧಾಶ್ರಮಗಳಿದ್ದಾವೆ. ನಮ್ಮ ಹತ್ರ ಬಂದು ತೋಡ್ಕೊತಾರೆ ತಮ್ಮ ಕಷ್ಟಗಳನ್ನು. ನಾವು ಅದಕ್ಕೆ ಒಂದು ಅಂದ್ಕೊಂಡಿದ್ದೇವೆ, ಇಂತಹ ನೊಂದ ತಂದೆ ತಾಯಿಗಳಿಗೆ ಒಂದು ಹೃದಯಾಶ್ರಮವನ್ನು ಮಾಡಬೇಕು ಅಂತ. ಎಲ್ಲರೂ ವೃದ್ಧಾಶ್ರಮ ಅಂತಾರಲ್ಲ, ನಾವು ಹೃದಯಾಶ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದೆ. ಈಗೊಂದು ಮಡಿಲು ಆಶ್ರಮ ಇದೆ, ಅಲ್ಲಿ 32 ಜನ ಮಕ್ಕಳಿದ್ದಾರೆ, ಅನಾಥ ಮಕ್ಕಳು. ಅದನ್ನು ಸಾಕಲಿಕ್ಕೆ ಸ್ವಲ್ಪ ನಮಗೆ ಆರ್ಥಿಕವಾಗಿ ಕಷ್ಟ ಎದುರಾಗ್ತಾ ಇದೆ. ಆದರೆ ಇನ್ನು ಮುಂದೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾವು ಆ ಒಂದು ಹೃದಯಾಶ್ರಮವನ್ನು ಕೂಡ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಬಸವೇಚ್ಛೆಯಲ್ಲಿ ಆ ಸಂಕಲ್ಪ ಸರಿಯಾಗಿ ಆಗ್ತದೆ, ಅದು ಸಕ್ಸಸ್ ಆಗಿ ಆಗ್ತದೆ ಅಂತಕ್ಕಂಥ ಭರವಸೆನೇ ಇಟ್ಕೊಂಡಿದ್ದೇವೆ. ಈಗ ಇಂಥ ಚಿಂತನೆಗಳ ಮೂಲಕ ನಾವಿದ್ದಾಗ ನಮಗೆ ನಿದ್ದೆ ಬರ್ತಲ್ಲ, ನಿದ್ದೆ ಅಪ್ಪ ಬರ್ತದೆ. ಹಾಗೆ ನಿದ್ದೆ ಬರಲ್ಲ ಅಂತಕ್ಕಂಥ ಒಂದು ಟೆನ್ಷನ್ ಬಿಡಿ. ನೀವು ಯಾವುದೇ ಕಾರಣಕ್ಕೂ ಮನಸ್ಸನ್ನು ವಿಕಾರಗೊಳಿಸ್ಕೋಬೇಡಿ. ಮನಸ್ಸು ವಿಕಾರವಾಗದೇ ಇದ್ದರೆ ನಿದ್ದೆ ಬಂದೇ ಬರ್ತದೆ. ಅಂಥ ಮನಸ್ಸು ಸಾಕಾರ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಶಿವಚಿಂತೆ ಶಿವಧ್ಯಾನ ಇರಬೇಕು. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಕುಳಮುಟ್ಟವೇ ದೇವ ಅಂತಕ್ಕಂಥ ಮಾತನ್ನು ನಾವು ನೆನಪಿಸ್ಕೊಳ್ಬೇಕು. ಕಾಡ ಮೃಗ ಒಂದಾಗಿ ಇರಲಾರದೆ ದೇವ, ಕ್ರೂರ ಮೃಗ ಒಂದಾಗಿ ಇರಲಾರವೇ ಹರನೆ. ನಾವು ಮನುಷ್ಯರ ಒಂದಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಕಾಡ ಮೃಗಗಳು ಒಂದಾಗಿರ್ತವೆ. ಹೀಗೆ ಶೀರ್ಷಾಸನ, ಇದಕ್ಕೇನಂತ ಕರೀತಾರೆ? ಶಿರಸ್ಯ ಆಸನ ಇತಿ ಶೀರ್ಷಾಸನ. ನಿದ್ರಾಹೀನತೆ ಸಮಸ್ಯೆ ಇರ್ತಕ್ಕಂಥವ್ರು ಮಾಡಬೇಕು. ರಾತ್ರಿ ಮಲಗೋ ಟೈಮಲ್ಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಶೀರ್ಷ ನಮನ, ಶೀರ್ಷ ಪದ್ಮಾಸನ. ನಿಧಾನವಾಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಲ್ಬೋದು. ಬ್ಯಾಲೆನ್ಸ್ ಇದ್ರೆ ಟ್ವಿಸ್ಟ್ ಮಾಡ್ಬೋದು. ತೀರೇಕ ಶೀರ್ಷಾಸನ. ಹೀಗೆ ಎಷ್ಟೊತ್ತು ಬೇಕಾದ್ರೂ ನಿಲ್ಬೋದು. ವಾಪಸ್ ಬನ್ನಿ. ಇದಕ್ಕೆ ಶೀರ್ಷಾಸನ ಅಂತ ಕರೀತಾರೆ. ಈಗ ನಿಮ್ಗೆ ವಯಸ್ಸಾಗಿದೆ ಅಥವಾ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಆಸನವನ್ನು ಮಾಡ್ಬೋದು. ಯಾವ ಆಸನ ಮಾಡ್ಬೋದು ಅಂತ ಹೇಳಿದ್ರೆ, ಹೀಗೆ ಕುತ್ಕೋಬೇಕು, ಕತ್ತನ್ನು ಮೇಲ್ ಮಾಡಬೇಕು, ನಾಲ್ಗೆಯನ್ನು ಹೊರಗಡೆ ಹಾಕಬೇಕು, ಶ್ವಾನದ ಉಸಿರಾಟವನ್ನು ಮಾಡಬೇಕು. ಹೀಗೆ ಶ್ವಾನದ ಉಸಿರಾಟವನ್ನು ಮಾಡೋದ್ರಿಂದ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಜೊತೆಗಿದಾದ್ಮೇಲೆ ಪವನ ಮುಕ್ತಾಸನ. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಇವೆಲ್ಲ ಆಸನಗಳು ಮಾಡೋದ್ರಿಂದ ವಾತ ಪಿತ್ತ ಕಫದೋಷಗಳು ಬ್ಯಾಲೆನ್ಸ್ ಆಗ್ತವೆ. ಶರೀರದಲ್ಲಿರ್ತಕ್ಕಂಥ ಪಂಚಮಹಾಭೂತಗಳು ಕ್ರಿಯಾಶೀಲವಾಗ್ತವೆ. ಈ ಶರೀರ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಶರೀರ ಇದು. ಇದರಲ್ಲಿ ಪಂಚಮಹಾಭೂತಗಳನ್ನು ಜಾಗೃತಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಎಲ್ಲ ಆಸನಗಳನ್ನು ಮಾಡಬೇಕು. ಉಸಿರು ಬಿಡ್ತಾ ಹಣೆಗೆ ಮೊಣಕಾಲನ್ನ ಸ್ಪರ್ಶ ಮಾಡ್ತಾ ಹೋಗೋದು, ಹೀಗೆ ಹೀಗೆ ಆಸನ ಮಾಡೋದು. ಇದಾದಮೇಲೆ ಸರ್ವಾಂಗಾಸನ. ಜೊತೆ ಹಲಾಸನ.
ವಾಪಸ್ 90 ಡಿಗ್ರಿ ಬನ್ನಿ. ಅರವತ್ತು ಡಿಗ್ರಿ, 30 ಡಿಗ್ರಿ, 10 ಡಿಗ್ರಿ, ರಿಲ್ಯಾಕ್ಸ್. ಹೀಗೆ ಈ ಎಲ್ಲ ಆಸನಗಳನ್ನ ಮಾಡಬೇಕು. ಜೊತೆಗೆ ಕೊನೆಯದಾಗಿ ಧನುರಾಸನ. ವಾಪಸ್ ಧನುರಾಸನ ಆದಮೇಲೆ ಮಕರಾಸನ. ಕಾಲು ಹೀಗೆ ಇರಬೇಕು, ಹೀಗಿರಬಾರ್ದು. ಮಕರಾಸನ. ಈ ಮಕರಾಸನ ಆದಮೇಲೆ ಶಿವಾಸನ. ಎಲ್ಲರೂ ಇದಕ್ಕೆ ಶವಾಸನ ಅಂತ ಕರೀತಾರೆ. ಹಾಗೆ ಹೇಳ್ಬಾರ್ದು, ಬಿಕಾಸ್ ಇಟ್ಸ್ ಅ ಕಾನ್ಸಿಯಸ್ ಸ್ಲೀಪ್. ಜಡತ್ವ ಅಲ್ಲ, ಚೈತನ್ಯದಿಂದ ಶರೀರವನ್ನು ಗಮನಿಸೋದು. ಇದಕ್ಕೆ ಶವಾಸನದಕ್ಕಿಂತ ಶಿವಾಸನ ಅಂತ ಕರಿಬೇಕು. ಅಂದರೆ ನಮ್ಮ ಜಾಗೃತ ಅವಸ್ಥೆಯನ್ನು ನಾವು ಹೆಚ್ಚಿಸ್ಕೊಳ್ತಕ್ಕಂಥ ಈ ಒಂದು ನಿದ್ರೆ, ಇದಕ್ಕೆ ಶಿವಾಸನದ ನಿದ್ರೆ ಅಂತ ಕರಿಬೇಕು. ಹೀಗೆ ಯೋಗ ನಿದ್ರೆ ಬರ್ತದೆ. ಆ ಯೋಗ ನಿದ್ರೆ ಏನು ಮಾಡೋದ್ರಿಂದ ಬಹಳ ಲಾಭಗಳಿದ್ದಾವೆ. ಆ ಯೋಗ ನಿದ್ರೆಯ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ನಿಮಗೆ ಹಲವಾರು ಮಾಹಿತಿಗಳನ್ನು ಕೊಡುತ್ತೇನೆ. ಅದ್ಭುತವಾಗಿರ್ತಕ್ಕಂಥ ಯೋಗ ನಿದ್ರೆ ಅದು. ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಯೋಗ ನಿದ್ರೆ. ಎಲ್ಲ ಆಸನಗಳನ್ನು ಮಾಡಿದ್ಮೇಲೆ ಈ ಶಿವಾಸನದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಬೇಕು. ಈ ರೀತಿ ಅಕಾರ ಉಕಾರ ಮಕಾರಗಳಿಂದ ಯುಕ್ತವಾದ ಓಂಕಾರವನ್ನು ಉಚ್ಚಾರಣೆ ಮಾಡಿ ಶರೀರವನ್ನು ಸ್ಟ್ರೆಚ್ ಮಾಡಿ ಒಂದು ಕಡೆ ತಿರುಗಿ ನೇರವಾಗಿ ಎದ್ದು ಕೂತ್ಕೋಬೇಕು. ಇಷ್ಟೆಲ್ಲ ಆಸನಗಳ ಜೊತೆಗೆ ಹೀಗೆ ರಿಲ್ಯಾಕ್ಸೇಷನನ್ನು ಮಾಡೋದ್ರಿಂದ, ಇಷ್ಟೆಲ್ಲ ಆಸನಗಳ ಜೊತೆಗೆ ಈ ರೀತಿ ರಿಲ್ಯಾಕ್ಸೇಷನ್ ಮಾಡೋದ್ರಿಂದ ನಿಮ್ಮ ನಿದ್ರಾಹೀನತೆಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ.